ನಾಲೆಗೆ ಬಿದ್ದಂತಹ ಬಾಲಕನನ್ನ ರಕ್ಷಿಸಲು ಮುಂದಾದಂತಹ ಇಬ್ಬರು ಸಹೋದರರು ನೀರು ಪಾಲಾದಂತಹ ಘಟನೆ ಮೈಸೂರಿನ ಬಡಗಲಹುಂಡಿಯ ವರುಣಾ ನಾಲೆಯಲ್ಲಿ ನಡೆದಿದೆ. ನಂದನ್ 25 ವರ್ಷ, ರಾಕೇಶ್ 20 ವರ್ಷ ಸಾವನ್ನಪ್ಪಿದಂತಹ ದುರ್ದೈವಿ ಸಹೋದರರು. ನಿನ್ನೆ ಸಂಜೆ ವರುಣಾ ನಾಲೆಯಲ್ಲಿ ಈಜಲು ಬಾಲಕ ಮಂಜು ಮುಂದಾಗಿರ್ತಾನೆ. ಮಂಜು ನೀರಿನಲ್ಲಿ ಮುಳುಗ್ತಾ ಇದ್ದುದನ್ನು ಕಂಡು ನಂದನ್ ಮತ್ತು ರಾಕೇಶ್ ಇಬ್ಬರೂ ಸಹೋದರರು ಕೂಡ ನೀರಿಗೆ ಜಿಗಿದಿದ್ದಾರೆ. ಗೊಬ್ಬರ ತೆಗೆದುಕೊಂಡು ನಾಲೆಯ ಬಳಿ ಹೋಗ್ತಾ ಇರ್ತಾರೆ ಸಹೋದರರು. ಮುಳುಗಿದವನನ್ನು ರಕ್ಷಿಸಬೇಕು ಅಂಥೇಳಿ ನೀರಿಗಿಳಿದವರು ನೀರು ಪಾಲಾಗಿದ್ದಾರೆ. 15 ದಿನಗಳ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರಂತೆ ಪಾಪ ನಂದನ್ನು. ಈಗ ಈ ಅವಘಡದಲ್ಲಿ ಉಸಿರನ್ನು ಚೆಲ್ಲಿದ್ದಾರೆ. ಬಾಲಕನನ್ನು ರಕ್ಷಿಸಲು ಹೋಗಿ ಇಬ್ಬರು ಯುವಕರು ನೀರು ಪಾಲಾದಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಕೆಂಪೇಗೌಡ ಮತ್ತೆ ಬಡಗಲುಂಡಿ ನದಿ ಮಧ್ಯದಲ್ಲಿ ವರುಣಾ ಮೇನ್ ಕೆನಲ್ಗೊಂದು ಉಪ ಕೆನಲ್ ಬಂದಿದೆ, ಉಪ ಕಾಲುವೆ. ಚಿಕ್ಕ ಹುಡುಗರು ಒಂದು 14-15 ವರ್ಷದ ಹುಡುಗರು ಸ್ವಿಮ್ ಮಾಡಕ್ ಹೋಗಿದ್ದಾರೆ. ಅದರಲ್ಲಿ ಒಬ್ಬ ಪಾನಿಪುರಿ ರವಿ ಅಂತ ಅವ್ರ ಮಗ ನೆನ್ನೆ ಆಯತಪ್ಪಿ ಅವನು ಇನ್ನೇನು ತೇಲ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕಾಪಾಡಿ ಅಂತ ಕೂಕೋತಾನೆ. ಬಡಗಲುಂಡಿ ಗ್ರಾಮದ ರಮೇಶ್ ಮತ್ತು ರವಿ ಅಂತ ಅವ್ರ ಮಕ್ಕಳುಗಳು ತಮ್ಮ ಜಮೀನಿಗೆ ಯೂರಿಯಾ ಮತ್ತೆ ಗೊಬ್ಬರವನ್ನ ಸಿಂಪಡಣೆ ಮಾಡಲು ಹೋಗಿರ್ತಾರೆ. ವಾಪಸ್ ಸಿಂಪಡಣೆ ಮಾಡಿ ಬರ್ಬೇಕಾದ್ರೆ ಕೂಗುವಂತ ಶಬ್ದ ಕೇಳಿ ರವಿ ಅವ್ರ ಮಗ ರಾಕೇಶ್ ಅನ್ನೋನು ಅವನಿಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ತಾನೆ. ಆಯತಪ್ಪಿ ಗೊಬ್ಬರ ಏರಿಸ್ಬಿಟ್ಟು ಬರ್ಬೇಕಾದ್ರೆ 13 ವರ್ಷದ ಒಂದು ಹುಡುಗ ಕವಲಿಗೆ ಬಿದ್ದುಬಿಟ್ಟು ಕೂಕತ್ತಿದ್ದಂತೆ. ಅವನ್ನ ಬಚಾವ್ ಮಾಡೋಕೆ ಹೋಗಿ ಇವರಿಬ್ಬರು ಇದಾಗ್ಬಿಡ್ತಾರೆ. ಅವನು ಬಚಾವಾದ ಸಹ ಅವನ್ನ ಕವಲಿಂದ ಮೇಕೆ ಎಸ್ಮೇಲೆ ಇವರಿಬ್ಬರು ಅಣ್ಣ, ನನ್ನ ತಮ್ಮನ ಮಗ ರಾಕೇಶ್ ಅಂತ, ನನ್ನ ಮಗ ನಂದನ್ ಅಂತ ಅಂದ್ಬಿಟ್ಟು ಇವರು ಇದಾಗ್ಬಿಟ್ಟವ್ರೆ. ಆ ನಂದನ್ ಅನ್ನೋನು ಮದುವೆ ಆಗಿತ್ತು ಸರ್. ಕುಟುಂಬ ಸ್ತಂಭಗಳೇ ಅವರು ಸಹ, ಅವರಿಂದನೇ ಜೀವನ ನಡೀತಾ ಇದ್ದು ಸರ್. ಅನಾಹುತಗಳು ಈಜು ಬರ್ದವರು ಬರೋರು ಹೋಗೋಕೂಡ್ದು ಅಂತ ಒಂದು ಮಾಹಿತಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಗೊಬ್ಬರ ಏರಿಸಿ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ KP ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ನಿಜಕ್ಕೂ ಕೂಡ ಇದು ದುರ್ದೈವದ ಸಂಗತಿ. ಈಜು ಬರದೇ ಇದ್ರೂ ಕೂಡ ಪಾಪ ಬಾಲಕನನ್ನ ರಕ್ಷಿಸಬೇಕು ಅಂಥೇಳಿ ತಮ್ಮ ಪ್ರಾಣವನ್ನೇ ಇಬ್ಬರು ಯುವಕರು ಕಳೆದುಕೊಂಡಿದ್ದಾರೆ. ಹೇಗಾಯ್ತು ಘಟನೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ಬೋದಾ ಅಂತ? ಇದು ನಿಜಕ್ಕೂ ಕೂಡ ವಿಧಿಯಾಟ, ಜೊತೆಗೆ ಬಹಳ ಮನ ಮಿಡಿಯುವಂತಹ ಸುದ್ದಿ ಪ್ರೇಮ್. ಇದು ಪಾಪ ಮಾನವೀಯ ದೃಷ್ಟಿಯಿಂದ ಈ ಹುಡುಕ್ತಾ ಇದ್ದಂತ ಬಾಲಕನ ರಕ್ಷಣೆಗೆ ಈ ಸಹೋದರರು ಮುಂದಾಗಿದ್ದಾರೆ. ಏಕಾಏಕಿಯಾಗಿ ನಾಲೆಗೆ ಜಿಗ್ದಿದ್ದಾರೆ. ಆ ಬಾಲಕನನ್ನ ರಕ್ಷಣೆ ಮಾಡಿದ್ದಾರೆ. ಮೋಸ್ಟ್ಲಿ ಆ ಬಾಲಕನ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಸುಸ್ತಾಗಿರುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ನೀರಲ್ಲಿ ಬಹಳ ಬೇಗ ಸುಸ್ತಾಗ್ಬಿಡುತ್ತೆ ಅಂತ, ಸ್ಟಾಮಿನಾ ಇದ್ರೂ ಕೂಡ ಸುಸ್ತು ಮಾಡ್ಬಿಡುತ್ತೆ ನೀರು. ಆ ವೇಳೆಯಲ್ಲಿ ಇಬ್ಬರಲ್ಲಿ ಯಾರೋ ಒಬ್ಬರಿಗೆ ಅಂದ್ರೆ ಮೇಲೆ ಬರೋಕ್ ಆಗಿಲ್ಲ. ಆಗ ಪರಸ್ಪರವಾಗಿ ಮೇಲೆ ಬರೋ ಪ್ರಯತ್ನದಲ್ಲೇನೆ ಇಬ್ರು ಮುಳುಗಿರುವಂತಹ ಸಾಧ್ಯತೆಗಳಿದಾವೆ. ಅದರಲ್ಲೂ ಕೂಡ ನಂದನ್ 15 ದಿನಗಳ ಹಿಂದೆ ಅಷ್ಟೇ ಪ್ರೀತಿಸಿ ಪೋಷಕರ ಇದ್ರ ಮೇಲೆ ಒಪ್ಪಿಗೆ ಮೇಲೆ ಮದುವೆ ಆಗಿದ್ರು. ನಿಜಕ್ಕೂ ಕೂಡ ಬಹಳ ಮನ ಮಿಡಿಯುವಂತಹ ಘಟನೆ ಇದು. ಇಡೀ ಕುಟುಂಬಸ್ಥರ ನೋವು ಮುಗಿಲು ಮುಟ್ತಾ ಇದೆ. ಎಕ್ಸ್ಪ್ಲೇನ್ ಮಾಡಕ್ ಆಗದಿರುವಷ್ಟು ನೋವು ಎಲ್ಲಾ ಕಡೆಯಲ್ಲೂ ತುಂಬಿಕೊಂಡಿದೆ ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್, ನಮ್ಮೆಲ್ಲ ಮಾಹಿತಿಗಾಗಿ.